ಮಾತಾ ನಂಬಲು ಮನವೇ ಹಂಬಲಿಸಿ ಕೆಡಬೇಡ ಕೆಡಬೇಡ. ಶ್ರೀ ಸಂಬನ ಒಲಮಿಗೆ ನಂಬಿಕೆ ಕಾರಣ. ನಂಬಿಕೆ ಕಾರಣ. ದೇವರನ್ನು ನಂಬಿ ಯಾರು ಕೆಟ್ಟಿಲ್ಲ. ದೇವರನ್ನ ಕೆಣಕಿ ಜಗತ್ತದಾಗ ಬದುಕ್ಯಾರು ಉಳಿದಿಲ್ರಿ ಸರ. ಉಳಿದಿಲ್ಲ ಅಂತ ಹೇಳ್ಯಾರ. ಹೌದು. ಇದು ಅಡವಿ ವಸ್ತಿ ಅದ. ಹೌದು. ನೀವೆಲ್ಲಾ ಸುತ್ತಮುತ್ತಿನ ತೋಟದವ್ರು ಕೂಡಿಕೊಂಡು ಊರನವ್ರು ಕೂಡಿಕೊಂಡ ಈ ಆದಿಶಕ್ತಿ ಮೇಲೆ ವಿಶ್ವಾಸ ಇಟ್ರೆ ನಿಮ್ಮನ್ನ ಹೆಂಗ ಕೈ ಹಿಡಿತಾಳ ಒಂದು ಮಾತು ಹೇಳೋದದ. ಹೌದೌದು. ಹೆಂಗ್ ಹಿಡಿತಾಳ್ರಿಪ್ಪ? ಹೆಂಗ ಹಿಡಿತಾಳ ಅಂತ ಕೇಳಿದ್ರ ಗೌಳಿಗಿತ್ತಿ ಮನಿ ಒಳಗ. ಹೌದಾ? ಗೌಳಿಗಿತ್ತಿ ಮನಿ ಒಳಗ ಕೃಷ್ಣ ಕದ್ದು ಬೆಣ್ಣೆ ತಿತ್ತಿದ್ದ. ಹೌದು. ದಿನನಿತ್ಯ ಗೌಳಿಗಿತ್ತಿ ಮನಿ ಒಳಗ ದಿನನಿತ್ಯ ಕದ್ದು ಬೆಣ್ಣೆ ತಿತ್ತಿದ ಕೃಷ್ಣ. ಹೌದು. ಅವಾಗ ಗೌಳಿಗಿತ್ತಿ ಮನಸ್ಸಿನೊಳಗ ತಿಳ್ಕೋತಾಳ, ಏನಂತ್ರಿ ಸಾರ? ನಾ ಮಜ್ಜಿಗೆ ಮಾಡಿ ಹೌದು ಇಟ್ಟು ಹೋಗ್ತಾ ದಿನನಿತ್ಯ ನನ್ನ ಬೆಣ್ಣೆ ಯಾರು ಕಳುವು ಮಾಡ್ತಾರ ಹಿಡಿಬೇಕ ತಿಳ್ಕೊಂಡು ಗೌಳಿಗಿತ್ತಿ ಪತ್ತೆ ಇಟ್ಲು. ಕೃಷ್ಣ ಸಿಕ್ಕೊಂಡ. ಕೃಷ್ಣಕ್ ಬೆಣ್ಣೆ ತಿನ್ನಾಗ ಸಿಕ್ಕ. ಅವಾಗ ಗೌಳಿಗಿತ್ತ ತಾಳ, ಏನಂತ್ರಿ ಸಾರ? ಕೃಷ್ಣ ಜಗತ್ತದ ಒಡೆಯ ನೀ ಅದಿದಿ, ಜಗತ್ತದ ಮಾಲಾಕ ನೀ ಅದಿದೋ ಹಿಂಗ್ಯಾಕ ಕದ್ದು ಬೆಣ್ಣೆ ತಿತ್ತಿದಿ? ಹೌದಾ? ನಾ ಮಜ್ಜಿಗೆ ಮಾಡು ಮುಂದ ನೀ ಬಾ, ನಾನೇ ನನ್ನ ಕೈಯಾರೆ ನಿನಗೆ ಬೆಣ್ಣೆ ಕೊಡ್ತೀನಿ ತಿಳ್ಕೊಂಡು ಗೌಳಿಗಿತ್ತಿ ಹೇಳಿದಳು ಬಂಧುಗಳೇ. ಹೌದು. ಅವಾಗ ಕೃಷ್ಣ ದಿನನಿತ್ಯ ಗೌಳಿಗಿತ್ತಿ ಮಜ್ಜಿಗೆ ಮಾಡ್ಲಕತ್ತಳಂದ್ರ ಬಂದ್ ನಿಂದ್ರವ. ಗೌಳಿಗಿತ್ತಿ ಒಂದು ಮುಟ್ಟಿಗೆ ಬೆಣ್ಣಿ ಕೈಯಾಗ ಕೊಡ್ಲಾಕಿ ಕೃಷ್ಣನ ಕೈಯಾಗ ಕೊಡಕಿ. ಹೌದು. ದಿನನಿತ್ಯ ಗೌಳಿಗಿತ್ತಿ ಕೈಯಾನ ಬೆಣ್ಣಿ ಕೃಷ್ಣ ತಿಲ್ಲಕತ್ತ. ಒಂದ್ ದಿವಸ ಗೌಳಿಗಿತ್ತಿ ತಾಳ, ಏನಂತಾಳ್ರಿ ಸಾರ? ಕೃಷ್ಣ ನೀ ಎಷ್ಟು ದಿನ ಹಿಂಗೆ ಸಣ್ಣವಿರಾಮ? ಹೌದಾ? ನೀ ಎಷ್ಟು ದಿನ ಹಿಂಗೆ ಸಣ್ಣವಿರಾಮ? ನಿನ್ನ 25 ವರ್ಷದ ಯೌವನದ ಹುಡುಗನ ನೋಡ್ದಂಗ ನೋಡ್ಬೇಕಂತ ನನಗೆ ಆಸೆ ಆಗ್ಯದ. ಕೃಷ್ಣ ನೀ ದೊಡ್ಡ ಮಗ ಲೆಕ್ಕತ್ತಲ್ಲ ಗೌಳಿಗಿತ್ತಿ. ಹೌದ್ ದೊಡ್ಡವಾಗು. ಅವಾಗ ಕೃಷ್ಣ ಹೇಳ್ತಾನ ಬಂಧುಗಳೇ, ಏನಂತ್ರಿಪ್ಪ? ಗೌಳಿಗಿತ್ತಿ ನಾ ಒಮ್ಮೆ ಜೇರ್ ಕರ್ತ ದೊಡ್ಡ ಮಾದಂದ್ರ ನೀ ಏನು ಕೊಟ್ರು ನಾವ್ ಹೊಳ್ಳಿ ಸಣ್ಣವಾಗುದಿಲ್ಲ ಅಂದ. ಅವಾಗ ಗೌಳಿಗಿತ್ತ ತಾಳ, ಏನಂತ? ಕೃಷ್ಣ ನಿನ್ನ ದೊಡ್ಡವನು ನೋಡುವ ಆಸೆ ನನಗೆ ಬಹಳ ಆಗ್ಯದೋ, ನೀ ದೊಡ್ಡವಾಗು ಮುಂದೆ ಏನಾರ ಆತದಂದಳು. ಹೌದು. 25 ವರ್ಷದ ಯೌವನದ ಹುಡುಗಾಗಿ ನಿತ್ತ ಪುಣ್ಯಾತ್ಮರ ಕೃಷ್ಣ ಪರಮಾತ್ಮ 25 ವರ್ಷದ ಯೌವನದ ಹುಡುಗಾಗಿ ನಿತ್ತ. ಹೌದು. ಗೌಳಿಗಿತ್ತಿ ಎದುರಿಗೆ ಅಷ್ಟರೊಳಗೆ ಬಾಂಧಗಾಡಿ ಏನಾಯ್ತಂತ ಕೇಳಿದ್ರ ಏನಾಗಿತ್ರಿ ಸರ? ಕೃಷ್ಣ 25 ವರ್ಷದ ಯೌವನದ ಹುಡುಗಾಗಿ ನಿತ್ತ. ಹೌದು. ಗೌಳಿಗಿತ್ತಿ ಗಂಡ ಗಳೆ ಬಿಟ್ಕೊಂಡು ಬಾರ ಸುಮಾರು ಮನೆಗೆ ಬಂದ ಎತ್ತುಗಳು ಹೊಡ್ಕೊಂಡು ಗೌಳಿಗಿತ್ತಿ ನೋಡಿದ್ರು ದೂರಿಂದ. ಹೌದು. ಕೃಷ್ಣ ಗತ್ತಾಳ, ಏನಂತ? ಕೃಷ್ಣ ನನ್ನ ಗಂಡ ಬಂದು. ಹೌದು. ನನ್ನ ಗಂಡ ಮನೆಗೆ ಬಂದ ಕೃಷ್ಣ, ನನ್ನ ಮನ್ಯಾಗ ಯಾರು ಇಲ್ಲೋ. ನನ್ನ ಒಗತನ ಹರಿತದ, ನನ್ನ ತಾಳಿಗೆ ಕುಂದು ಬರ್ತದ. ಕೃಷ್ಣ ನೀ ಸಣ್ಣವಾಗಲ್ಲಕತ್ತಳ ಗೌಳಿಗಿತ್ತಿ. ಹೌದಾ? ಅನಾರ ನೀ ಸಣ್ಣವಾಗುವ ಕೃಷ್ಣ ತಿಳ್ಕೊಂಡು ಗೌಳಿಗಿತ್ತಿ ಕೇಳಕತ್ತಳು. ಅವಾಗ ಕೃಷ್ಣ ತನ ಏನಂತ್ರಿ ಸಾರ? ಗೌಳಿಗಿತ್ತಿ ನಿನಗ ನಾ ಮೊದಲೇ ಹೇಳಿದ ಮೊದಲೇ ನಿನಗ ಮೊದಲ ನಾ ಏನ್ ಹೇಳಿದ? ಒಮ್ಮೆ ದೊಡ್ಡವಾದಂದ್ರ ಇರ್ಲಿ ಬಿಡ್ರಟೆ. ಒಮ್ಮೆ ದೊಡ್ಡವಾದಂದ್ರ ನಾ ಎಂದು ಹೊಳ್ಳಿ ಸಣ್ಣವಾಗುದಿಲ್ಲ ಅಂತ ಹೇಳಿದ. ಹೌದು. ಏನ ಬೇಕಂದ್ರ ನಾ ದೊಡ್ಡವನೇ ಆಗ್ತೀನಿ, ಕರೆ ಸಣ್ಣವಾಗುದಿಲ್ಲ ತಿಳ್ಕೊಂಡು ಕೃಷ್ಣ ಹೇಳ್ದ. ಅವಾಗ ಗೌಳಿಗಿತ್ತ ತಾಳ, ಏನಂತ? ಕೃಷ್ಣ ಹೌದು ನನ್ನ ಒಗತನ ಹರಿತದೋ ಕೃಷ್ಣ, ನನ್ನ ಗಂಡ ಸಮೀಪ ಬಂದ, ನೀ ಸಣ್ಣವಾಗು, ನಿನ್ನ ಕಾಲು ಬೀಳ್ತೀನೋ ಕೃಷ್ಣ, ಸಣ್ಣವಾಗ ಅಂದಳ. ಕರೆ ಕೃಷ್ಣ ಪರಮಾತ್ಮ ಸಣ್ಣವಾಗ್ಲಕ್ಕ ತಯಾರಿಲ್ಲ, ಬಂದ ಸಾಧ್ಯನೇ ಇಲ್ಲ. ಅಟ್ರ ಒಳಗೆ ಗಂಡ ಎತ್ಕೊಂಡು ಹೊಡ್ಕೊಂಡು ಸಮೀಪ ಬಂದ ತಿಳ್ಕೊಂಡ ಗೌಳಿಗಿತ್ತಿ. ಏನಂತ? ಈ ಕೃಷ್ಣನ ಮಾರಿ ಒಮ್ಮೆ ನನ್ನ ಗಂಡ ನೋಡಿಲ್ಲ. ಹೌದು. ನಮ್ಮ ಊರಾಗೂ ಇವ ಅಡ್ಡಾಡಿಲ್ಲ. ಕರೆ ನನ್ನ ಮನ್ಯಾಗ ಯಾರು ಇಲ್ಲ, ನಾನು ಇವನು ಇಬ್ಬರೇ ದೇವಿ. ಹೌದು. ನನ್ನ ಗಂಡ ನೋಡಿದ ನನ್ನ ಮೇಲೆ ಸಂಶಯ ಪಡ್ತಾನ ತಿಳ್ಕೊಂಡು ಕೃಷ್ಣನ ಕೈ ಹಿಡ್ಕೊಂಡು ಎಳ್ಕೊಂಡು ಒಯ್ದು ಮಂಚದ ಮ್ಯಾಲ ಮನಗಿಸಿ ಬಿಟ್ಲು. ಮಂಚದ ಮೇಲೆ ಮನಗಿಸಿ ಮ್ಯಾಲ ಶಾಲ ಹೊಚ್ಚಿ ಬಿಟ್ಲು. ತುಂಬಾ ಶಾಲ ಹೊಚ್ಚಿದಳು ಬಂಧುಗಳೇ. ಹೌದು. ಅವಾಗ ಗೌಳಿಗಿತ್ತಿ ಗಂಡ ಬಂದು ಎತ್ತನ್ನ ಕಟ್ಟಿ ಕೈಕಾಲ ಮುಖ ತೊಕ್ಕೋತಿದ್ದ. ಗೌಳಿಗಿತ್ತಿ ಊಟ ಮಾಡಬಾರಿ ಅಂತೇಳಿ ಗಂಡಗ ಒದರದಳು. ಹೌದು. ಕೈಕಾಲ ಮುಖ ತಕೊಂಡು ಗೌಳಿಗಿತ್ತಿ ಗಂಡ ಹೋಗಿ ಊಟಕ್ಕೆ ಕೂತ್ನಿರ್ಬೇಕ ತಿಳ್ಕೊಂಡು ಊಟ ಕೂತ. ಹೌದು. ತಾಬಂಡಾಗ ಕೈ ಎಟ್ಟಿ ಬಾಯಾಗ ತುತ್ತು ತಗೋಬೇಕ ತಿಳ್ಕೊಂಡು ತುತ್ತು ಮ್ಯಾಲ ಎತ್ತಿದ್ದ. ನೆದರ ಮಂಚದ ಕಡೆ ಹೋಯ್ತು. ಮಂಚದ ಕಡೆ ಹೋಯ್ತು. ಅತಾನ ಗೌಳಿಗಿತ್ತಿಗೆ ಏನಂತ? ಗೌಳಿಗಿತ್ತಿ ನಾ ಇಲ್ಲಾರ್ದಾಗ ನನ್ನ ಮನ್ಸಿನ ಮೇಲೆ ಬಂದು ಮನಕೊಂಡನ ಆ ಮಗ ಯಾವತ್ತು ಕೇಳ್ದ. ನೋಡ್ರಿ ಹಂಗದ ಮಾತಾ. ನಾ ಇಲ್ಲಾರ್ದಾಗ ನನ್ನ ಮನ್ಸಿನ ಮೇಲೆ ಬಂದು ಮನಕೊಂಡ ಆ ಮಗ ಯಾವಂದ. ಗೌಳಿಗಿತ್ತಿ ಹೆಂಗಾಯ್ತ್ರಿ ಸರ? ಮೊದಲು ಕಡ್ದು ಬಿದ್ದಂಗಾಯ್ತು, ಚಿಕ್ಕಿ ಸಿಡದು ಬಿದ್ದಂಗಾಯ್ತು. ತಾಳ ಗೌಳಿಗಿತ್ತಿ ಏನಂತ? ಗದ ನಡಿಗೆ ಮನಸ್ಸಿನೊಳಗೆ ಗೌಳಿಗಿತ್ತ ತಾಳೆ, ಆ ಭಕ್ತ ಬಾಂಧವ ಕರುಣಾನಿಧಿ ದಯಾಸಾಗರ
ನಿನ್ನೆ ನಾ ನಂಬಿದ ಕೃಷ್ಣ ಹೌದಾ ಇನ್ನ ನನ್ನ ಮಾನ ಅಪಮಾನ ನಿನ್ನ ಕೊಳ್ಳಾಗದ ಕೃಷ್ಣ, ನನ್ನ ತಾಳಿ ಹರಿಸುದು ಉಳಿಸುದು ನಿನ್ನ ಕಾಲಾಗದ ತಿಳ್ಕೊಂಡು ಮನಸ್ಸಿನೊಳಗೆ ಸಂಕಲ್ಪ ಮಾಡಿ ಗಂಡಗೆ ಹೇಳ್ತಾಳ ಗೌಳಿಗಿತ್ತಿ. ಏನಂತ ಹೇಳ್ತಾಳ್ರಿಪ್ಪ? ಯಾನ್ರಿ ನೀವು ಮನೆಯಾಗಿಲ್ಲಾರ್ದಾಗ ನಿಮ್ಮ ಮನಸ್ಸಿನ ಮೇಲೆ ಮನ್ಕೊಳಕ್ ಒಬ್ರು ಅವ ಬರ್ತಾನ ನನ್ನ ಮನೆ ಒಳಗ, ನಮ್ಮ ಮನಿ ಒಳಗ. ಈಗ ಭಾರದ ಗಾಡಿಗೆ ನಮ್ಮ ತಂಗಿ ಬಂದಾಳ. ಹೌದು, ನಮ್ಮ ತಂಗಿ ದಣದ ಬಂದಾಳ ತಿಳ್ಕೊಂಡು ನಾನೇ ಒಯ್ದು ಮನಸ್ಸಿನ ಮೇಲೆ ಮನಗಿಸೀನಿ ಅಂತ ಹೇಳಿ ಗೌಳಿಗಿತ್ತಿ ಹೇಳಿದಳು. ಹೌದು. ಅವಾಗ ಗೌಳಿಗಿತ್ತಿ ಗಂಡ ತಾನ ಏನಂತ? ಯಾನ ಹುಚ್ಚಿದೀನಿ ಅಂದವ. ಹೌದು, ಬಾರದ ಗಾಡಿಗೆ ಬಹಳ ದಿವಸಕ್ಕೆ ನಮ್ಮ ಸೊಸಿ ದಣದ ಬಂದಾಳ. ಆಕಿನ ಎಬ್ಬಿಸಿ ಮಾತಾಡ್ಲಾರ್ದೆ ನಾವು ಊಟ ಮಾಡಿದ್ರೆ ಆಕಿ ಎದ್ದಿದ್ದು ನನಗೆ ಏನಲ್ಲಕ್ಕಿಲ್ಲ. ಹೌದು, ಆಕಿನ ಎಬ್ಬಿಸಿ ನಾವು ಊಟ ಮಾಡ್ತೀರ ಅಂತ ಗೌಳಿಗಿತ್ತಿ ಗಂಡಂದ ಬಂಧುಗಳೇ. ನೋಡ್ರಿ ಹೆಂಗದ ಮಾತಾ. ಅವಾಗ ಗೌಳಿಗಿತ್ತಿ ತರ ನಡಗ್ತಿದ್ಳು. ಹೌದು, ಗೌಳಿಗಿತ್ತಿ ಗಂಡ ಹೋಗಿ ಮನ್ಸದ ಮೇಲೆ ಮನ್ಕೊಂಡಿರ್ತಕ್ಕಂತ ಕೃಷ್ಣನ ಮೇಲಿನ ಶಾಲ ಜಗ್ಗದ್ರ ಗೌಳಿಗಿತ್ತಿ ತಂಗಿಯಾಗಿ ನಿಂತಾನ. ಪುಣ್ಯಾತ್ಮರದ್ದು ಗೌಳಿಗಿತ್ತಿ ತಂಗಿಯಾಗಿ ನಿಂತಾನ ಕೃಷ್ಣ ಪರಮಾತ್ಮ. ಹೌದೌದು, ಎದ್ರ ಕಾಲಾಗ? ಗೌಳಿಗಿತ್ತಿ ಮೇಲಿನ ಭಕ್ತಿ ಕಾಲಾಗ. ಹೌದು, ಇದರಂತೆ ಹಂಗ ಗೌಳಿಗಿತ್ತಿ ಕೃಷ್ಣನ ಮೇಲೆ ಭಕ್ತಿ ಇಟ್ಟು ದುಡಿದಕ್ಕಾಗಿ ಹೌದು ಗೌಳಿಗಿತ್ತಿ ತಂಗಿಯಾಗಿ ನಿಂತ ನೋಡ. ಹಂಗ ಇವತ್ತು ಆದಿಶಕ್ತಿ ಮ್ಯಾಲ ತಾವು ಎಲ್ಲರೂ ಪ್ರೇಮ ಭಕ್ತಿಯನ್ನು ಇಟ್ಕೊಂಡ ಕೂತಿದ್ದೆ ಕರೆ ಆದ್ರ, ಹೌದು ಆ ಸೇವಾ ಮಾಡಿದ್ದೆ ನೀವು ಕರೆ ಆದ್ರ, ಹೆಂಗ ಗೌಳಿಗಿತ್ತಿ ಭಕ್ತಿಗೆ ಕೃಷ್ಣ ಪರಮಾತ್ಮ ಹೋಗಿ ಗೌಳಿಗಿತ್ತಿ ತಂಗಿಯಾಗ ನೋಡು. ಆದಿಶಕ್ತಿ ನಿಮಗ್ ಬಂದಿರತಕ್ಕಂತ ಬಂಧನ ಹೋಳ ಮಾಡ್ಲಕ್ಕ ನಾನಾ ಅವತಾರ ಎತ್ತಿ ಬರ್ತಾಳ ಅಂತ ಶಾಸ್ತ್ರ ಹೇಳ್ತಾ ನಿಮ್ಗೆಲ್ಲರಿಗೂ ಈ ಮಾತು ನೆನಪಿರ್ಬೇಕು. ಹೌದಾ?